ಬೆಂಗಳೂರಿನ ನೆಲಮಂಗಲದಲ್ಲಿ ₹1000 ವಿಚಾರಕ್ಕೆ ಗಲಾಟೆ ನಡೆದು ಚಾಕುವಿನಿಂದ ಇರಿಯಲಾಗಿದೆ. ₹1000 ವಿಚಾರಕ್ಕೆ ಗಲಾಟೆ ಆಗಿದೆ. ಚಾಕುವಿನಿಂದ ಇರಿದಿದ್ದಾರೆ. ಯಾರಿಗೆ ಜಗಳವನ್ನ ಬಿಡಿಸೋದಕ್ಕೆ ಬಂದವನಿಗೆ ಚಾಕು ಹಾಕ್ಬಿಟ್ಟಿದ್ದಾರೆ. ನೆಲಮಂಗಲ ಜ್ಯೂಸ್ ಸೆಂಟರ್ ಒಂದರ ಬಳಿ ಘಟನೆ ನಡೆದಿರ್ತಕ್ಕಂಥದ್ದು. ಚಾಕು ಇರ್ತಕ್ಕೆ ಒಳಗಾದ ಚೇತನ್ಗೆ ಐಸಿಯುನಲ್ಲಿ ಈಗ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. 2 ವರ್ಷದ ಹಿಂದೆ ಸುದೀಪ್ಗೆ ಯುವತಿಯೊಬ್ಬಳ ಪರಿಚಯ ಏನೋ ಆಗಿತ್ತಂತೆ. ಆಕೆಗೆ ₹2000 ಹಣ ಕೊಟ್ಟಿದ್ದಂತೆ ಸುದೀಪ್. ಸರಿ, ಕೆಲ ತಿಂಗಳ ಹಿಂದೆ ಇಬ್ಬರ ನಡುವೆ ಬ್ರೇಕಪ್ ಆಗಿದೆ. ಅವನು ದುಡ್ಡು ಕೇಳಿದ್ದಾನೆ, ವಾಪಸ್ ಕೊಡಿ ಅಂತ. ಆ ಬಳಿಕ ₹1000 ಹಣ ವಾಪಸ್ ಕೊಟ್ಟಿದ್ದಂತೆ ಯುವತಿ. ಉಳಿದ ₹1000 ಹಣದ ವಿಚಾರದಲ್ಲಿ ಇಬ್ಬರಿಗೂ ಕಿರಿಕಾಗಿದೆ. ಬರೀ ₹1000 ವಿಚಾರಕ್ಕೆ ಸುದೀಪ್ ಜೊತೆ 4-5 ಜನರು ಗಲಾಟೆ ಮಾಡಿಕೊಂಡಿದ್ದಾರೆ. ₹1000 ವಿಚಾರಕ್ಕೆ. ಸುದೀಪ್ಗೆ ಹಲ್ಲೆ ಮಾಡುವಾಗ ಬಿಡಿಸೋದಕ್ಕೆ ಚೇತನ್ ಅಂತಕ್ಕಂಥವ್ನು ಬಂದಿದ್ದಾನೆ ಪಾಪ. ಈ ವೇಳೆ ಚೇತನ್ಗೆ ಚಾಕು ಇರಿದಿದ್ದಾರೆ ದುಷ್ಕರ್ಮಿಗಳು. ಇದೇನು ಆಕ್ಸಿಡೆಂಟಲ್ ಅಂತನೋ ಉದ್ದೇಶಪೂರ್ವಕನ, ಬೇಕು ಅಂತ ಇವನಿಗೇನಾದರೂ ಚಾಕುವಿನಿಂದ ಹಾಕಿದಾರಾ? ಸದ್ಯಕ್ಕಾತ ಐಸಿಯುನಲ್ಲಿದ್ದಾನೆ. ಜಗಳ ಬಿಡಿಸೋದಕ್ಕೆ ಬರೋದು ತಪ್ಪು ಅನ್ನಂಗೆ ಆಯ್ತು ನೋಡಿ. ಇವಾಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ತುಂಬ ಸಿಲ್ಲಿ ರೀಸನ್ ಅನ್ನಿಸ್ತಾ ಇದೆ, ಬಟ್ ಇದೊಂದೇ ಕಾರಣನ ಅಥವಾ ಉದ್ದೇಶಪೂರ್ವಕವಾಗಿ ಇವನನ್ನು ಟಾರ್ಗೆಟ್ ಮಾಡಿ ಏನಾದರೂ ಚುಚ್ಚಿದಾರಾ ಅಂತ? ಎಸ್ ಅರವಿಂದ್, ಏನಂತ ಹೇಳಿದ್ರೆ ನೆಲಮಂಗಲ ನಗರದ ಒಂದು ಏನು ಗುರುಭವನ ಇದೆ, ಗುರುಭವನ ಮುಂಭಾಗದ ಒಂದು ಜ್ಯೂಸ್ ಸೆಂಟರ್ ಬಳಿ ಈ ಘಟನೆ ನಡೆದಿರುವಂತದ್ದು. ಏನಂತ ಹೇಳಿದ್ರೆ ಒಂದು ಯುವತಿ ವಿಚಾರದಲ್ಲಿ ಒಂದು ಗಲಾಟೆ ಆಗಿರುವಂತದ್ದು ಮತ್ತು ಮನಸ್ತಾಪ ಆಗಿರುವಂತದ್ದು ಅವರಿಬ್ಬರ ನಡುವೆ. ಮತ್ತೆ ಏನಂತ ಹೇಳಿದ್ರೆ ಈ ವಿಚಾರದಲ್ಲಿ ₹1000 ಹಣವನ್ನ ಕೊಡ್ಬೇಕಾಗ್ತದೆ. ಈ ಕ್ಷುಲ್ಲಕ ವಿಚಾರದಲ್ಲಿ ಏಕಾಏಕಿ ಬಂದಂತದ್ದು 4-5 ಜನರ ದುಷ್ಕರ್ಮಿಗಳು ಆ ಯುವಕನಿಗೆ ಒಂದು ಗಲಾಟೆಯನ್ನ ಮಾಡಿರುವಂತದ್ದು. ಗಲಾಟೆ ವೇಳೆ ಚಾಕುವಿಂದ ಹಿರಿದು ಒಂದು ಅಲ್ಲಿಂದ ಎಸ್ಕೇಪ್ ಆಗಿರೋದಂಥದ್ದು. ಈ ಗಲಾಟೆಯನ್ನು ಬಿಡಿಸುವ ವೇಳೆಯಲ್ಲಿ ಅಂತ ಹೇಳ್ತಿದ್ರೆ ಚೇತನ್ಗೂ ಸಹ ಅವನಿಗೆ ಹಾತನಿಗೂ ಸಹ ಇರ್ದಿ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಈಗಾಗಲೇ ನೆಲಮಂಗಲ ಟೌನ್ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಗಲಾಟೆ ಮಾಡೋದ್ರು ಫಸ್ಟ್ ಅಮೌಂಟ್ ವಿಚಾರಕ್ಕೆ. ಮತ್ತೆ 20 ನಿಮಿಷ ಬಿಟ್ಕೊಂಡು ಬಂದಾಗ ನಮ್ಮ ಚೇತನ್ ಅಂತ ಒಬ್ರು ಇದ್ರು. ಏನ್ ಗಲಾಟೆ ಮಾಡ್ತೀರ ಅಂತ ಕೇಳಿದಾಗ ಅವರಿಗೆ ಸಪೋರ್ಟ್ ಬತ್ತೆ ಅಂದ್ಬಿಟ್ಟು ಚಾಕು ತಗೊಂಡು ಚುಚ್ಚಿದ್ದಾರೆ. ಬಿಡ್ಸಕ್ ಹೋಗಿ ನನ್ಗೂ ಚುಚ್ಚಿದ್ದಾರೆ. ಇಲ್ಲಿ ಅಷ್ಟೇ ಆಗಿದ್ದು. 4 ಜನ ಬಂದಿದ್ರು. ಇಲ್ಲ, ಒಬ್ಬರ ಹತ್ರ ಇತ್ತು ಡ್ರ್ಯಾಗನ್, 3 ಜನ ಹೊಡಿಯಕ್ ಬಂದಿದ್ದು. ವಿಚಾರ ಅಮೌಂಟ್ ವಿಚಾರಕ್ಕೆನೆ ಅದ್ ಮಾತಾಡಕ್ ಹೋಗಿ ಏನ್ ಗಲಾಟೆ ಮಾಡ್ತೀರ ಅಂತ ಕೇಳಕ್ ಹೋಗಿ ಏನ್ ಸಪೋರ್ಟ್ ಬತ್ತಿ ಅಂತ ಚುಚ್ಬಿಟ್ಟೋಗಿರೋದು. ಅವ್ರ ಫ್ರೆಂಡ್ ಕೊಟ್ಟಿದ್ದೆ ನಾನು. ಅದನ್ನ ಕೇಳಕ್ ಹೋದಾಗ ಹಾಕಿದೀನಿ ಅಂದ್ಬಿಟ್ಟು 2,000 ದುಡ್ಡು ಹಾಕಿದ್ದ ಫ್ರೆಂಡ್ಗೆ ಕಷ್ಟ ಅಂತ. ₹1,000 ಹಾಕಿದ್ರು. ಆ ಸ್ಕ್ರೀನ್ ಶಾಟ್ ಇಲ್ಲೇ ಇದೆ. ₹1,000 ಹಾಕಿರ್ಲಿಲ್ಲ. ಅಮೌಂಟ್ ಕೇಳಿದ್ಕೆ ಅವರು 4 ಜನ ಹುಡುಗರು ಬಂದ್ರು. ಇವ್ರು ಬಂದು ಇವ್ರಿಬ್ರು ಕೆಲಸ ಮಾಡಿದ್ಬೇಕಾರೆ ಇಬ್ರಿಗೂ ಅಲ್ಲೇ ಮಾಡಿ ಹೋದ್ರು.